ನಾನು ನಿಮ್ಮ ರುದ್ರೇಶ್ ಫ್ರಮ್ ಯೋಯೋರುದ್ರ ಆ್ಯಂಡ್ರಾಯ್ಡ್ ಟೆಕ್. ಇವತ್ತಿನ ಒಂದು ಟೆಕ್ ನ್ಯೂಸ್ ಪಾರ್ಟ್ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾರಿ ವೆಡ್ನೆಸ್ಡೇ ಅಥವಾ ಥರ್ಸ್ಡೇ ಟೆಕ್ ನ್ಯೂಸ್ ಬರಬೇಕಾಗಿತ್ತು. ಸ್ವಲ್ಪ ಬೇರೆ ಕಾನ್ಸೆಪ್ಟ್ ಮೇಲೆ ನಾನು ಮೈಂಡ್ ತೋರಿಸಿದ್ರಿಂದ ಈ ಟೆಕ್ ನ್ಯೂಸ್ನ ನಾನು ಮರೆತುಬಿಟ್ಟೆ. ಅದು ರೆಡಿಯಾಗಿತ್ತು ಕಾನ್ಸೆಪ್ಟು, ಆದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಟೆಕ್ ನ್ಯೂಸ್ಗಳು ಇರುವಂಥದ್ದು 6 ಟೆಕ್ ನ್ಯೂಸ್ಗಳನ್ನ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಟೆಕ್ ನ್ಯೂಸ್ನ ತಂದಿದ್ದೀನಿ. ಸೊ ಕೊನೆವರೆಗೂ ವೀಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಿಮಗೆ ತಿಳ್ಕೊತೀರಾ, ಇಂಟ್ರೆಸ್ಟಿಂಗ್ ನ್ಯೂಸ್ನ ತಿಳ್ಕೊತೀರಾ ಅಂತ ಹೇಳೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕ ಒಂದು ಬೆಲ್ ಬರುತ್ತೆ, ಟಣ್ ಅಂತ ಅದನ್ನೇ ಹೊಡೆದ್ಬಿಟ್ಟು ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾವುದು ಟೆಕ್ ನ್ಯೂಸ್ ನಿಮಗೆ ಇಂಟ್ರೆಸ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಡಿಫ್ರೆಂಟ್ ಆಗಿರೋ ಒಂದು ಫೋನ್ಸ್ಗಳು ಬರ್ತಾ ಇರುವಂಥದ್ದು ಈ ನಮ್ಮ ಇಂಡಿಯಾದಲ್ಲಿ, ನಮ್ಮ ಇಂಡಿಯಾ ಆಗಿ ನಮ್ಮ ದೇಶದಲ್ಲಿ. ಹಾಗೆ ಈ ಎಲ್ ಜಿ ಫೋನ್ ನಿಮಗೆ ಗೊತ್ತಿರುವಂಥದ್ದು, ಎಲ್ ಜಿ ಅವರು ಹೋಮ್ ಅಪ್ಲಯನ್ಸಸ್ ಬಿಡ್ತಾಯಿದ್ರು, ಟಿ ವಿ, ರೆಫ್ರಿಜರೇಟರ್, ಎ ಸಿ ಆ ಥರ. ಈಗ ಎಲ್ ಜಿ ಅವ್ರದ್ದು ಒಂದು ಅವ್ರದ್ದು ಫೋನ್ ಕೂಡ ಇದೆ. ಈಗ ಒಂದು ಫೋನ್ ಬರ್ತಾ ಇರುವಂಥದ್ದು ಬಂದಿದೆ ಅಲ್ಲ ಇಂಡಿಯಾದಲ್ಲಿ, ಲಾಂಚ್ ಆಗಿರುವಂಥದ್ದು. ಅದು ಹೋದ 3 ದಿವಸದಿಂದ ಏನೋ ಲಾಂಚ್ ಆಗಿತ್ತು ಇವತ್ತಿನ ವೀಡಿಯೋಯಿಂದ. ಇದ್ರ ಫೋನ್ ಹೆಸರು ಎಲ್ ಜಿ ವಿಂಗ್ ಅಂತ. ನೀವು ನೋಡ್ತಾ ಇರ್ಬೋದು ಫೋಟೋದಲ್ಲಿ ಈ ಥರ ಒಂದು ಸ್ಕ್ರೀನು, ಫೆಂಟಾಸ್ಟಿಕ್ ಆಗಿರೋ ಒಂದು ಸ್ಕ್ರೀನ್ ಸಿಗ್ತಾ ಇರುವಂಥದ್ದು, ಡ್ಯುಯಲ್ ಸ್ಕ್ರೀನ್. ನೀವು ಮೇಲ್ಗಡೆನೂ ಸ್ಕ್ರೀನ್ ನೋಡ್ಕೊಂಡು ನೀವು ನೋಡ್ಬೋದು, ಹಾಗೆ ಕೆಳಗಡೆ ಏನಾದ್ರು ಕೆಲಸಗಳು ಮಾಡ್ಕೋಬೋದು. ಒಂದು ಬೆಸ್ಟ್ ಆಗಿರುವಂಥ ಸ್ಕ್ರೀನಿಂದು ಒಂದು ಡಿಫ್ರೆಂಟ್ ಆಗಿರುವಂಥ ಮೊಬೈಲ್ ಅಂತ ಹೇಳ್ಬೋದು. ಇದರ ಪ್ರೈಸ್ ನಿಮಗೆ 69,990 ರೂಪಾಯಿಗೆ ಇಂಡಿಯಾದಲ್ಲಿ ಲಾಂಚ್ ಆಗಿರುವಂಥದ್ದು. ಈಗ ಸೇಲ್ ನಡೀತಿತ್ತಲ್ಲ, ಅದರಲ್ಲಿ ಸ್ವಲ್ಪ ಪ್ರೈಸ್ ಡೌನ್ ಆಗಿತ್ತು, ಆಯಿತಾ. ಈ ದಿವಾಲಿ ಸೇಲಲ್ಲೂ ಪ್ರೈಸ್ ಡೌನ್ ಆಗಿರ್ಬೋದು, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ. ಹಾಗೆ ಇದರಲ್ಲಿ ನಿಮಗೆ ಕ್ವಾಲಿಕಾಮ್ ಸ್ನ್ಯಾಪ್ಡ್ರ್ಯಾಗನ್ 765G ಇರುವಂಥದ್ದು ಒಂದು ಒಳ್ಳೆ ಬೆಸ್ಟು. ಹಾಗೆ ಒಂದು 5G ಫೋನ್ ಆಗಿರುವಂಥದ್ದು. ಹಾಗೆ ನಿಮಗೆ 8GB ರ್ಯಾಮ್ ಮತ್ತು 4000 mAh ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಈ ಥರ ಒಂದು ಡಿಫ್ರೆಂಟ್ ಐಡಿಯಾಸ್ ಜೊತೆ ಈ ಮೊಬೈಲ್ಸ್ಗಳು ಲಾಂಚ್ ಆಗ್ತಾ ಇರುವಂಥದ್ದು. ಎಲ್ ಜಿ ಫೋನ್ಸ್ನ ಯೂಸ್ ಮಾಡ್ತಿದ್ರೆ, ಹಾಗೆ ಎಲ್ ಜಿ ಅಪ್ಲಯನ್ಸಸ್ನ ಇಷ್ಟಪಡ್ತೀರಾ, ಈ ಅಪ್ಡೇಟ್ ನಿಮಗೆ. ಎರಡನೇ ಟೆಕ್ ನ್ಯೂಸ್ ಬಗ್ಗೆ ಮಾತಾಡಬೇಕು ಅಂದರೆ ಮೈಕ್ರೋಮ್ಯಾಕ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಮೈಕ್ರೋಮ್ಯಾಕ್ಸ್ ಒಂದು ಇಂಡಿಯಾದ ಕಂಪನಿ ಆಗಿದೆ. ಈಗ ಮೈಕ್ರೋಮ್ಯಾಕ್ಸ್ ಅವರು ಇನ್ ಸೀರೀಸ್ನ ಮೊಬೈಲ್ ಬಿಡ್ತಿದ್ದಾರೆ. ಇನ್ ಸೀರೀಸ್ ಮೊಬೈಲ್ನ ಲಾಂಚ್ ಮಾಡೋಕ್ಕೆ ಹೊರಟಿರುವಂಥದ್ದು. ಅದ್ರ ಬಗ್ಗೆ ಎಷ್ಟೊಂದು ನ್ಯೂಸ್ನ ನೀವು ನೋಡಿರ್ತೀರ. ಇನ್ ಸೀರೀಸ್ ಮೊಬೈಲ್ಸಲ್ಲಿ ಸ್ವಲ್ಪ ಲೀಕ್ ಆಗಿರೋ ಪ್ರಕಾರ ಅವರೇ ಹೇಳಿದಾರೋ ಅಥವಾ ಲೀಕೋ ಏನೋ ಗೊತ್ತಿಲ್ಲ. ಇದರಲ್ಲಿ ಒಂದು ಮೊಬೈಲಲ್ಲಿ ನಿಮಗೆ G85 ಪ್ರೊಸೆಸರ್ ಸಿಗ್ತಾ ಇರೋದು ಹೀಲಿಯೋ ಟೆಕ್ಕು, ಹಾಗೆ ಇನ್ನೊಂದರಲ್ಲಿ G35SO ಆ ಥರ ಒಂದು ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಒಂದು ಲೋ ಎಂಡೇ, ಬಟ್ ನಮ್ಮ ಇಂಡಿಯಾದಲ್ವಾ, ಅದು ಒಂದು ಪೇಟ್ರಿಯಾಟಿಸಮಲ್ಲಿ ನಮ್ಮ ಇಂಡಿಯಾದ ಕಂಪ್ನಿಯಿಂದ ನೀವು ಬೇಕಾದ್ರೆ ಆರಾಮಾಗಿ ತೊಗೋಬೋದು. ಆದರೆ ಸ್ವಲ್ಪ ಶಾಪ್ ಅಂದರೆ ಸೇಲ್ ಆಗೋದು ಈ ಮೊಬೈಲ್ಸ್ಗಳು ಕಷ್ಟ. ಈ ರೆಡ್ಮಿ, ವಿವೋ ಮೊಬೈಲ್ಸ್ಗಳ ಮಧ್ಯದಲ್ಲಿ ಈ ಮೊಬೈಲ್ ಬಿಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ, ನಮ್ಮ ಇಂಡಿಯಾ ಕಂಪ್ನಿ ಫೋನ್ ಆಗಿರುವಂಥದ್ದು. ಯಾರ್ಯಾರು ನಮ್ಮ ಇಂಡಿಯಾ ಮೊಬೈಲ್ಸ್ನ ನೀವು ಇಷ್ಟಪಡ್ತೀರಾ, ಈ ಅಪ್ಡೇಟ್ ನಿಮಗೆ. ಮೂರನೇ ಟೆಕ್ ನ್ಯೂಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮ್ಮೆಲ್ಲರಿಗೂ ರಿಯಲ್ಮಿ ಸೀರೀಸ್ ಮೊಬೈಲ್ ಗೊತ್ತಿರೋವಂಥದ್ದು. ಈಗ ತಾನೇ ರಿಯಲ್ಮಿ ಅವರು ಒಂದು C17 ಅನ್ನೋ ಒಂದು ಮೊಬೈಲ್ನ ಲಾಂಚ್ ಆಗಿರುವಂಥದ್ದು. ಬೇರೆ ದೇಶದಲ್ಲಿ ಲಾಂಚ್ ಆಗಿದೆ. ಹಾಗೆ ಇಂಡಿಯಾದಲ್ಲಿ ನವಂಬರ್ ಎಂಡಲ್ಲಿ ರಿಯಲ್ಮಿ C17 ಮೊಬೈಲ್ ಲಾಂಚ್ ಆಗ್ತಿರುವಂಥದ್ದು. ಓಕೆನಾ. ಈ ಪ್ರೈಸ್ ರೇಂಜು ನಿಮಗೆ ಒಂದು ಲೀಕ್ಸ್ಗಳ ಪ್ರಕಾರ, ಹಾಗೆ ಒಂದು ಆ ದೇಶದನ್ನ ಕಂಪೇರ್ ಮಾಡಿದರೆ ನಿಮಗೆ ನಮ್ಮ ಇಂಡಿಯಾದಲ್ಲಿ 13,000ದಿಂದ ಒಂದು 16,000 ಒಳಗೆ ಈ ಮೊಬೈಲು ಲಾಂಚ್ ಆಗುವಂಥದ್ದು. ಈ ಸ್ಪೆಸಿಫಿಕೇಷನ್ಸ್ ಏನು ನಂಗೆ ಸಿಕ್ಕಿದ್ರೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ರಿಯಲ್ಮಿ ಯೂಸರ್ಸ್ ಯಾರಿದ್ದೀರಾ, ಈ ಅಪ್ಡೇಟ್ ನಿಮಗೆ. ರೆಡ್ಮಿ K20 ಮೊಬೈಲ್ಸ್ ನಿಮ್ಗೆ ಗೊತ್ತಿರುವಂಥದ್ದು ಒಂದು ಬೆಸ್ಟ್ ಗೇಮಿಂಗ್ ಮೊಬೈಲ್ ಆಗಿತ್ತು. ಅದು ಹೀಲಿಯೋ G80 ಅಲ್ಲ, ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 750 850 ಏನೋ ಇತ್ತು. ಓಕೆನಾ. ಒಂದು ಬೆಸ್ಟ್ ಗೇಮಿಂಗ್ ಮೊಬೈಲ್ ಆಗಿತ್ತು. ಆಗ ಒಂದು ಪಾಪಪ್ ಕ್ಯಾಮ್ರಾ ಆಗಿತ್ತು. ಈಗ ಈ ರೆಡ್ಮಿ K30 ಮೊಬೈಲ್ಸು ಲಾಂಚ್ ಆಗಿತ್ತಿರುವಂಥದ್ದು. ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಆಗುತ್ತೆ. ಇದು ಟ್ರಿಪಲ್ ಕ್ಯಾಮ್ರಾ ಹಿಂದ್ಗಡೆಯಿಂದ ಟ್ರಿಪಲ್ ಕ್ಯಾಮ್ರಾ ಬೇಸ್ ಮೊಬೈಲ್ ಆಗಿರುವಂಥದ್ದು. ಹಾಗೆ ಸ್ನ್ಯಾಪ್ಡ್ರ್ಯಾಗನ್ 865G ಇದರಲ್ಲಿ ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಒಂದು ಬೆಸ್ಟ್ ಆಗಿರೋ ಒಂದು ಗೇಮಿಂಗ್ ಮೊಬೈಲೇ ಆಗಿರುವಂಥದ್ದು ಇದು. ಯಾರು ರೆಡ್ಮಿ K30 ಫೋನ್ಗೆ ಕಾಯ್ತಾ ಇದ್ರಿ, ಈ ಅಪ್ಡೇಟ್ ನಿಮಗೆ. ಪಬ್ಜಿಯಿಂದ ಒಂದು ಬೇಸರವಾದ ಒಂದು ಮಾಹಿತಿ ಬಂದಿರುವಂಥದ್ದು. ನಿಮಗೆಲ್ಲರಿಗೂ ನಿನ್ನೆ ಗೊತ್ತಿರುವಂಥದ್ದು. ಇಷ್ಟು ದಿನ ಯಾರು ಪಬ್ಜಿ ಆಡ್ತಿದ್ರಿ ಅವ್ರಿಗೆಲ್ಲ ಆ್ಯಪು ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ. ಬಟ್ ನೆಟ್ವರ್ಕ್ ಬರ್ತಾ ಇರೋದು ಆಡ್ತಿದ್ರಿ ನೀವು. ಬಟ್ ಈಗಿಂದ ಏನಾಗ್ತಿದೆ ಅಂದರೆ ನಿಮಗೆ ಈ ಪಬ್ಜಿಗೆ ಗೇಮಿಂಗ್ಗೆ ನೀವು ಆಡೋಂಗೂ ಇಲ್ಲ, ಯಾಕೆಂದರೆ ಸರ್ವರ್ ಡೌನ್ ಮಾಡ್ತಾಯಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಇದೊಂದು ಬ್ಯಾಡ್ ನ್ಯೂಸ್ ಆಗಿರುವಂಥದ್ದು. ಓಕೆನಾ. ಹಾಗೆ ಇದಕ್ಕೆ ಟಕ್ಕರ್ ಕೊಡೋಂಗೆ ನಮ್ಮ ಇಂಡಿಯಾದಲ್ಲಿ ಒಂದು 5G ಅಂತ ಒಂದು ಗೇಮ್ನ ಡೆವಲಪ್ ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಒಂದು ಟೆಕ್ ನ್ಯೂಸ್ಗಳು ಬರ್ತಿತ್ತು. ಓಕೆನಾ. ಇದು ಯಾವಾಗ ಲಾಂಚ್ ಆಗುತ್ತೆ, ಮುಂಚೆ ಹೇಳಿದರೆ ಏಪ್ರಿಲಲ್ಲಿ ಲಾಂಚ್ ಆಗುತ್ತೆ, ಆಮೇಲೆ ಆಗಸ್ಟಲ್ಲ, ಆಮೇಲೆ ಅಕ್ಟೋಬರ್ ಅಂತ ಏನೇನೋ ಬಂತು. ಈಗ ಒಂದು ಹೇಳ್ತಾ ಇರೋ ಪ್ರಕಾರ ನವಂಬರಲ್ಲಿ ಎಂಡ್ ಅಥವಾ ನವಂಬರ್ ಮಿಡಲಲ್ಲಿ ಒಂದು ಈ ಗೇಮ್ ಲಾಂಚ್ ಆಗ್ತಿರುವಂಥದ್ದಂತೆ.
ಕಾದು ನೋಡೋಣ ಹೇಗಿರುತ್ತೆ ಅಂತ. ಯಾರು ಗೇಮಿಂಗ್ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ತೀರಾ, ಈ ಅಪ್ಡೇಟ್ ನಿಮಗೆ. ನಿಮ್ಮೆಲ್ಲರಿಗೂ, ನೀವು ಯಾರ್ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತೀರ ಅವ್ರಿಗೆಲ್ಲರಿಗೂ ಮೆಸೇಜ್ ಸೆಂಟ್ರಲ್ಲಿ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಏನಂದರೆ ಇನ್ಸ್ಟಾಗ್ರಾಮ್ ಮೆಸೇಜ್ಗಳೆಲ್ಲ ಫುಲ್ಲು ಟೋಟಲಿ ಚೇಂಜ್ ಮಾಡಿದ್ದಾರೆ. ಸೇಮ್ ಒಳ್ಳೆ ಫೇಸ್ಬುಕ್ ಥರ ಆಗಿದೆ ಇನ್ಸ್ಟಾಗ್ರಾಮು. ಏನು ಅಂತ ಅರ್ಥ ಆಗ್ತಿಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀವ ಅಥವಾ ನಾವು ಫೇಸ್ಬುಕ್ ಮೆಸೇಜರ್ ಯೂಸ್ ಮಾಡ್ತಿದ್ದೀವ ಅಂತ. ಸೊ ಏನೇನೋ ಬದಲಾವಣೆಗಳನ್ನ ಇನ್ಸ್ಟಾಗ್ರಾಮಲ್ಲಿ ತಂದಿರುವಂಥದ್ದು. ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಈ ಅಪ್ಡೇಟ್ ನಿಮಗೆ. ಇದಿಷ್ಟು ಇವತ್ತಿನ ಒಂದು ಟೆಕ್ ನ್ಯೂಸ್ ಆಗಿತ್ತು. ನಿಮಗೆ ಏನು ಇಷ್ಟ ಆಯಿತಾ ಈ ಟೆಕ್ ನ್ಯೂಸ್ಗಳು? ಈಗ ಬರ್ತಿರೋ ಎಲ್ಲ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ಹೋಸಲಿ ಬಿಟ್ಟಿದ್ದೊಂದು FPS ವಿಡಿಯೋ ಯಾಕೋ ಜಾಸ್ತಿ ಜನ ನೋಡಿಲ್ಲ, ಜಾಸ್ತಿ ಹೊತ್ತು ನೋಡಿಲ್ಲ, ಯಾಕೋ ಗೊತ್ತಿಲ್ಲ. ನಾನು ಅಪ್ಲೋಡ್ ಮಾಡಿರೋ ಟೈಮ್ ಸರಿ ಇಲ್ವಾ ಅಥವಾ ಮ್ಯಾಟರೇ ಸರಿ ಇಲ್ವಾ ಅಂತ ಗೊತ್ತಿಲ್ಲ. ನೋಡಿಲ್ಲ ಅಂದರೆ ಈಗ ಐ ಕಾರ್ಡಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.